ಕೇರಳದ ಇಡಮಲಯರ್ ಕಾಡಿನ ಅಂಚಿನಲ್ಲಿ ಒಂದು ಹಳೆಯ ಮಠಂ ಇದೆ. ವೀರ ಕೊಂಡನ್ ಮಠಂ. ಆ ಕಟ್ಟಡ ಏನಿದೆ ಅದು ಸುಮಾರು 100 ವರ್ಷ ಹಳೆಯ ಕಟ್ಟಡ. ಕಾಲು ಹೆಜ್ಜೆ ಇಡುವಷ್ಟರಲ್ಲಿ ನೆಲ ನಡುಗುತ್ತದೆ. ಅಲ್ಲಿಗೆ ಹೋದ್ರೆ ಸಾಕು, ಬಾಗಿಲುಗಳ ಶಬ್ದ ಕೇಳಿಸ್ತದೆ. ಅಕ್ಕ ಪಕ್ಕ ಇರೋ ಜನರು ಹೇಳಿದ ಹಾಗೆ ಅಲ್ಲಿ ಕಪ್ಪು ತಂತ್ರದ ಶಕ್ತಿ ಇನ್ನೂ ಜೀವಂತವಿದೆ ಅಂತ. ಆ ಮನೆಯ ಹತ್ತಿರ ರಾತ್ರಿ ಹೊತ್ತು ಯಾರೂ ಹೋಗೋದಿಲ್ಲ. ಅಲ್ಲಿ ಕೇವಲ ಒಂದು ಧ್ವನಿ ಮಾತ್ರ ಕೇಳಿಸ್ತದೆ, ಮೌನದೊಳಗಿನ ಗಾಳಿಯ ಕೂಗು. ಅದು 1998. ಆ ಮನೆಯಲ್ಲಿದ್ದವನು ಮಣಿತಂತ್ರಿ. ಅವನು ಸತ್ತವರ ಆತ್ಮಗಳನ್ನು ಕರೆದು ಅವರನ್ನ ಬಂಧಿಸುವ ಕಲೆಯನ್ನ ಕಲಿತಿದ್ದ. ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಮಣಿ ತಂತ್ರಿಯ ಹೆಸರು ಭಯದ ಸಂಕೇತವಾಗಿ ಹೋಗಿತ್ತು. ಅವನ ಜೊತೆ ಮಾತಾಡೋಕ್ಕೂ ಜನರು ಕೂಡ ಎದುರುಕೊಳ್ಳೋರು. ಅವನ ಜೊತೆ ಯಾರು ಹೋಗ್ತಾ ಇರಲಿಲ್ಲ. ಅವ್ರ ಜೊತೆ ಯಾರು ಹೋಗ್ತಾರೋ ಅವ್ರು ಮತ್ತೆ ಬರ್ತಾರೆ ಅನ್ನೋದೇ ಡೌಟ್ ಆಗಿರುತ್ತದೆ. ಒಂದು ರಾತ್ರಿ ಮಣಿ ತನ್ನ ಶಿಷ್ಯನ ಮೇಲೆ ಶವಸಾಧನೆ ವಿಧಿ ಮಾಡುತ್ತಿರುತ್ತಾನೆ. ಅಲ್ಲಿ ಒಂದು ರೂಲ್ಸ್ ಇರುತ್ತೆ. ಏನೆಂದ್ರೆ, ಯಾರು ಆ ಶವಸಾಧನೆಗೆ ಹೋಗಿರ್ತಾರೋ ಅವರ ಮನಸ್ಸು ಶುದ್ಧವಾಗಿ ಇರಬೇಕು ಅನ್ನೋದು. ಯಾವುದೇ ಕೆಟ್ಟ ಆಲೋಚನೆಯೂ ಇರಬಾರ್ದು ಅಂತ. ಆದರೆ ಅವನ ಶಿಷ್ಯನ ಹೃದಯ ಶುದ್ಧವಾಗಿರಲಿಲ್ಲ. ಅದಕ್ಕೆ ಅವನು ಮಾಡಿದ ತಂತ್ರ ತಪ್ಪಾಗಿ ಹೋಗಿ ಆ ಆತ್ಮ ಅವನ ಶಿಷ್ಯನನ್ನ ಬಿಟ್ಟು ತಂತ್ರಿಕನನ್ನೇ ಕೊಲ್ಲುತ್ತೆ. ಅವನು ಅಲ್ಲಿ ಹೇಗೆ ಕುಳಿತಿದ್ದನೋ ಹಾಗೆ ಕುಳಿತಿದ್ದ. ಅವನ ಕಣ್ಣು ತೆರೆದಂತೆ ತೆರೆದು ಸತ್ತು ಹೋಗಿದ್ದ. ಅವನ ಶರೀರವನ್ನ ಯಾರೂ ಮುಟ್ಟಲಿಲ್ಲ. ಕೇವಲ ಬಾಗಿಲು ಮುಚ್ಚಿ ಜನರು ಹೊರಟು ಹೋಗ್ತಾರೆ. ಆ ದಿನದಿಂದ ಆ ಮನೆ ಶಾಪಿತ ಆಗಿತ್ತು. ಮನೆ ಹಾಳಾಗಿ ಹೋಗಿತ್ತು. ಮಳೆ, ಕಾಡು, ಮಣ್ಣಿನೊಳಗೆ ಬೆಳೆದು ಹೋದ ಆ ಕಟ್ಟಡವನ್ನ ಜನರು ಮರೆಯಲಾರಂಭಿಸಿದರು. ಆದರೆ ಕೆಲವರು ಹೇಳಿದ ಹಾಗೆ ರಾತ್ರಿ ಹೊತ್ತು ಅಲ್ಲಿ ಬೆಳಕು ಕಾಣುತ್ತದೆ. ಅದರೊಳಗೆ ಮಂತ್ರದ ಧ್ವನಿ ಕೇಳಿಸುತ್ತೆ. ಓಂ ಸವನೆರಳಾಯ ನಮಃ ಎಂಬ ನಾದ ಕೇಳಿಸುತ್ತೆ ಅಂತ ಜನರು ಹೇಳುತ್ತಿದ್ದರು. 2024 ಕೊಯಮತ್ತೂರಿನಿಂದ ರೋಹಿತ್ ನಾಯರ್ ಹಾಂಟೆಡ್ ವ್ಲಾಗ್ ಮಾಡುತ್ತಿದ್ದ ಒಬ್ಬ ಹುಡುಗ. ಅವನ ಕಂಟೆಂಟ್ ಏನಿರುತ್ತೆ ಅಂದರೆ, ಇಂಡಿಯನ್ ಮೋಸ್ಟ್ ಡೇಂಜರಸ್ ಹಾಂಟೆಡ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿ ಬಂದು ಎಡಿಟ್ ಮಾಡಿ ಯೂಟ್ಯೂಬ್ ಚಾನಲ್ಗೆ ಹಾಕೊಳ್ಳೋದು. ಒಂದು ದಿನ ಆ ಮಂತ್ರವಾದಿ ಸತ್ತು ಹೋದ್ನಲ್ಲ, ಆ ಮನೆಗೆ ಹೋಗಿರ್ತಾನೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ. ಅಕ್ಕಪಕ್ಕ ಇರುವ ಜನರು ಅವನಿಗೆ, ಹೌದು ಸಾರ್, ವೀರಕೊಂಡಂ ಮೇಡಮ್ಗೆ ಹೋಗಿವಿ ನೋಡಿ, ಅಲ್ಲಿ ಇಂದಿಗೂ ತಂತ್ರಿ ಜೀವಂತ ಇದ್ದಾನೆ ಅಂತಾರೆ. ಅವನಿಗೆ ನಗು ಬರುತ್ತೆ. ಇದೆಲ್ಲ ಸುಳ್ಳು, ನಾನು ಎಷ್ಟು ಎಕ್ಸ್ಪ್ಲೋರ್ ಮಾಡಿಲ್ಲ ಇಂಥ ಪ್ಲೇಸ್ಗಳನ್ನ, ಏನೂ ಇಲ್ಲ, ಇದೆಲ್ಲ ಸುಳ್ಳು ಕತೆ, ನಾನು ಇದನ್ನ ಸುಳ್ಳು ಅಂತ ಪ್ರೂವ್ ಮಾಡಿ ಹೇಳ್ತೀನಿ ಅಂತ ಅವನು ಹೇಳಿ ಮತ್ತೆ ಹೊರಟು ಹೋಗ್ತಾನೆ. ಆ ದಿನ ರಾತ್ರಿ ಫುಲ್ ಮಳೆ ಬರುತ್ತಿರುತ್ತದೆ. ರೋಹಿತ್ ಮತ್ತೆ ಇಬ್ಬರು ಸ್ನೇಹಿತರು ಕ್ಯಾಮ್ರಾ ಹಿಡಿದು ಹೋಗ್ತಾರೆ. ಆ ಮನೆಯ ಬಾಗಿಲು ಹತ್ತಿರ ಹೋದಾಗ ಗಾಳಿ ತಣ್ಣನೆ ಬರುತ್ತದೆ. ಆಗ ಅವನ ಸ್ನೇಹಿತ ಅಜಯ್, ಈ ಫೀಲಿಂಗ್ ನಾರ್ಮಲ್ ಅಲ್ಲ, ಅವರು ಹೇಳಿದ್ದು ಯಾಕೋ ನಿಜ ಅನಿಸ್ತದೆ ಅಂತ ಹೇಳ್ತಾನೆ. ಆದರೆ ರೋಹಿತ್ ಅವನಿಗೆ, ನಾನು ಪ್ರೂವ್ ಮಾಡಲೇಬೇಕು ಅಂತ ಹೇಳಿ ಅವನು ಕ್ಯಾಮ್ರಾವನ್ನ ಫಿಕ್ಸ್ ಮಾಡಿ ಲೈಟ್ ಆನ್ ಮಾಡ್ತಾನೆ. ಮೊದಲ 1 ಗಂಟೆ ಎಲ್ಲವೂ ನಾರ್ಮಲ್ ಆಗಿ ಇರುತ್ತೆ. ಪೇಂಟ್ ಕುಸಿದ ಗೋಡೆ, ಒಣಗಿ ಹೋಗಿರೋ ಹೂಗಳು ಮತ್ತು ತಾಮ್ರದ ಪಾತ್ರೆಗಳು ಎಲ್ಲ ಬಿದ್ದಿರುತ್ತೆ. ಆಗ ರೋಹಿತ್ ಕ್ಯಾಮ್ರಾ ಕಡೆ ನೋಡಿ, ಗಾಯ್ಸ್, ಈ ಸ್ಥಳವು ಪುರಾತನವಾಗಿ ಕಾಣ್ತದೆ, ಆದರೆ ನನಗೆ ಇಲ್ಲಿ ಏನೋ ಇದೆ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾನೆ. ಆಗ ಸಡನ್ ಆಗಿ ಅವನ ಕಡೆ ಇದ್ದ ಕ್ಯಾಮ್ರಾ ಫೋಕಸ್ ಟರ್ನ್ ಆಗುತ್ತೆ. ಸಡನ್ ಆಗಿ ಬಾಗಿಲು ಸ್ವತಃ ತಾನೇ ತೆಗೆದುಕೊಳ್ಳುತ್ತದೆ. ಜೋರಾಗಿ ಗಾಳಿ ಬೀಸೋಕೆ ಶುರುವಾಗುತ್ತೆ. ಆ ಗಾಳಿಯ ಜೊತೆಗೆ ಒಂದು ಧ್ವನಿ ಕೇಳಿಸುತ್ತೆ. ಆ ಧ್ವನಿ ಅದೇ ಮಾಂತ್ರಿಕನ ಧ್ವನಿಯಾಗಿರುತ್ತದೆ. ಅವರು ಮೂವರು ನಿಂತ ಜಾಗದಲ್ಲೇ ಭಯದಲ್ಲೇ ನಿಂತು ಬಿಡ್ತಾರೆ. ರೋಹಿತ್ ಭಯದಿಂದ, ನೀವು ಆ ಶಬ್ದವನ್ನ ಕೇಳಿದ್ರಾ ಅಂತ ಅವರ ಜೊತೆ ಇದ್ದ ಫ್ರೆಂಡ್ಸ್ಗಳಿಗೆ ಹೇಳ್ತಾನೆ. ಕ್ಯಾಮ್ರಾದಲ್ಲಿ ಆಡಿಯೋ ಸ್ಪಷ್ಟವಾಗಿ ದಾಖಲಾಗಿತ್ತು. ಅವರು ಒಂದು ಗೋಡೆಯತ್ತ ನಡೆದು ಹೋಗ್ತಾರೆ. ಅಲ್ಲಿ ಅವರಿಗೆ ಒಂದು ನೆರಳು ಕಾಣಿಸುತ್ತೆ. ಕತ್ತಲೆಯ ಒಳಗೆ ಮನುಷ್ಯನ ಆಕಾರದ ನೆರಳು. ಅಲ್ಲಿ ಅವರು ಧೈರ್ಯ ಮಾಡಿ ಹೋಗ್ತಾರೆ, ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಅಜಯ್ ಫ್ಲಾಶ್ ಹೊಡೆದಾಗ ಆ ಕ್ಷಣದಲ್ಲಿ ನೆರಳು ನೇರವಾಗಿ ಕ್ಯಾಮ್ರಾ ಕಡೆ ಓಡಿ ಬರುವಂತೆ ಅವರಿಗೆ ಕಾಣುತ್ತದೆ. ಸಡನ್ ಆಗಿ ಕ್ಯಾಮ್ರಾ ಸ್ಕ್ರೀನ್ ಬ್ಲಾಕ್ಔಟ್ ಆಗಿ ಹೋಗುತ್ತೆ. ನಂತರ ಅವರು ನೆಲದಲ್ಲಿ ಕಪ್ಪು ಬೂದಿ ಮತ್ತು ಚಿಹ್ನೆಯನ್ನು ನೋಡ್ತಾರೆ. ಅದರ ಮಧ್ಯೆ ತಾಮ್ರದ ತಾಳಿ ಇರುತ್ತೆ. ಅದರಲ್ಲಿ ಶವದ ನೆರಳು ಜೀವಂತವಾಗಿದೆ ಅಂತ ಬರೆದಿರುತ್ತದೆ. ರೋಹಿತ್ ಅದನ್ನು ನಿಧಾನವಾಗಿ ಎತ್ತುಕೊಳ್ತಾನೆ. ಸಡನ್ ಆಗಿ ಅವನ ಕಣ್ಣುಗಳು ಬಿಳಿ ಆಕಾರ ಆಗಿ ಹೋಗುತ್ತೆ. ಅವನ ಬಾಯಿಯಿಂದ ಮಂತ್ರ ಉಚ್ಚಾರಣೆ ಆಗುತ್ತಿರುತ್ತದೆ.
ಅವನ ಕೈಯಿಂದ ಕಪ್ಪು ಹೊಗೆ ಹೊರಬರುತ್ತಿರುತ್ತದೆ. ಕೂದಲು ಗಾಳಿಯಲ್ಲಿ ನೆಟ್ಟಗೆ ನಿಂತುಕೊಂಡಿರುತ್ತದೆ. ಅವನ ಕಿವಿಗೆ ಯಾರೋ ಮಾತನಾಡುವಂತೆ ಕೇಳಿಸುತ್ತೆ, ನಿನ್ನೊಳಗೆ ನಾ ಬಂದಿದ್ದೇನೆ ಅಂತ. ಸಡನ್ ಆಗಿ ಅವನು ಕಿರುಚಿ ಕೆಳಗೆ ಬೀಳ್ತಾನೆ. ಕ್ಯಾಮ್ರಾದಲ್ಲಿ ಎಲ್ಲವೂ ಲೈವ್ ಆಗಿ ರೆಕಾರ್ಡ್ ಆಗ್ತಿರುತ್ತದೆ. ಲೈವ್ ನೋಡುವ ವೀಕ್ಷಕರು ಕಮೆಂಟ್ಸ್ ಹಾಕ್ತಾರೆ, ಬ್ರೋ ಆರ್ ಯು ಓಕೆ, ಟರ್ನ್ ಅರೌಂಡ್, ಸಮನ್ ಬಿಹೈಂಡ್ ಯು ಅಂತ. ಮತ್ತೆ ಅದೇ ಸಮಯದಲ್ಲಿ ಸ್ಟ್ರೀಮ್ ಬ್ಲಾಕ್ಔಟ್ ಆಗುತ್ತೆ. ಆ ನಂತರ ಯಾರೂ ಅವರ ಜೊತೆ ಸಂಪರ್ಕ ಸಾಧಿಸಲು ಆಗೋದಿಲ್ಲ. ಮರುದಿನ ಬೆಳಿಗ್ಗೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಪೊಲೀಸರು ಆ ಮನೆಗೆ ಹೋದಾಗ ಅಜಯ್ ಮತ್ತು ಕಾರ್ತಿಕ್ ಇಬ್ಬರ ಶರೀರವನ್ನ ನೆಲದಲ್ಲಿ ಬಿದ್ದಿರುತ್ತದೆ. ರೋಹಿತ್ ಎಲ್ಲೂ ಸಹ ಕಾಣಿಸ್ತಿರ್ಲಿಲ್ಲ. ಅವರ ಕ್ಯಾಮರಾ ನೆಲಕ್ಕೆ ಬಿದ್ದು ಒಡೆದು ಹೋಗಿರುತ್ತದೆ. ಪೊಲೀಸ್ ಕ್ಯಾಮ್ರಾ ವಿಡಿಯೋ ರೆಕಾರ್ಡ್ ತೆಗೆದು ಅನಾಲಿಸಿಸ್ ಮಾಡಿದಾಗ ಒಂದು ವಿಚಿತ್ರ ಸೌಂಡ್ ಫ್ರೀಕ್ವೆನ್ಸಿ ಕೇಳಿಸ್ತದೆ. ಇಂದಿನ ಬ್ಯಾಕ್ಗ್ರೌಂಡ್ನಲ್ಲಿ ಮಂತ್ರದ ಶಬ್ದ ಕೇಳಿಸುತ್ತೆ, ಓಂ ಸವಾನಿರಳಾಯ ನಮಃ ಅಂತ. ಆಡಿಯೋ ಎಕ್ಸ್ಪರ್ಟ್ಸ್ ಅದನ್ನ ಶವಸಾಧನೆ ಮಂತ್ರ ಎಂದು ಗುರುತಿಸುತ್ತಾರೆ. ಪೊಲೀಸರು ಆ ಮನೆಯೊಳಗೆ ರಿಚುವಲ್ ಸರ್ಕಲ್, ಸ್ಕಲ್ಸ್ ಮತ್ತೆ ಬರ್ನ್ಡ್ ಕಾಪರ್ ಪ್ಲೇಟ್ಸ್ಗಳನ್ನ ನೋಡ್ತಾರೆ. ಆ ಪ್ಲೇಟ್ಸ್ ಮೇಲೆ ಬ್ಲಡ್ ಮಾರ್ಕ್ಸ್ ಕೂಡ ಇರ್ತವೆ. ಆ ಬ್ಲಡ್ ಸ್ಯಾಂಪಲ್ ಅನ್ನ ಲ್ಯಾಬ್ಗೆ ಪರೀಕ್ಷೆ ಮಾಡಿದಾಗ ಅದು ಮಾನವನ ರಕ್ತ ಆಗಿತ್ತು. ಆದರೆ ಆ ಸತ್ತ ಹುಡುಗರ DNA ಮ್ಯಾಚ್ ಆಗ್ತಿರಲ್ಲ. ಅದು ಯಾವುದೋ ಹಳೆಯ ಮಾಂತ್ರಿಕನ ವಿಧಿಯ DNA ಆಗಿತ್ತು. ತಾಂತ್ರಿಕರ ಪ್ರಕಾರ ಶವಸಾಧನೆ ವಿಧಿಯು ಆತ್ಮವನ್ನ ಬದುಕಿರುವ ದೇಹದಲ್ಲಿ ಬಂಧಿಸುವುದು. ರೋಹಿತ್ ಅದೇ ಶವದ ನೆರಳಿಗೆ ಮಾಧ್ಯಮ ಆಗಿತ್ತು. ಆದರೆ ಆತ್ಮವು ಪೂರ್ಣವಾಗಿ ಸ್ಥಾಪಿತವಾಗಿರಲಿಲ್ಲ. ಕಾರಣ ಅವನು ಕಾಣಿಯಾಗಿದ್ದ. ಕೆಲವರು ಹೇಳಿದ ಹಾಗೆ ಅವನ ದೇಹ ಆ ಮನೆಯೊಳಗೆ ಜೀವಂತವಾಗಿ ಉಳಲ್ಪಟ್ಟಿರಬಹುದು ಅಂತ. ಇವತ್ತಿಗೂ ಆ ಮನೆಯೊಳಗೆ ರಾತ್ರಿ ಬೆಳಕು ಕಾಣುತ್ತದೆ. ಸ್ಥಳೀಯರು ಹೇಳಿದಾಗೆ ಮಣಿ ಮರಳಿ ಬಂದಿದ್ದಾನೆ ಅಂತ. ಕ್ಯಾಮ್ರಾ ಹಿಡಿದರೆ ಚಿತ್ರದಲ್ಲಿ ಇಬ್ಬರ ನೆರಳು ಬರುತ್ತದೆ, ಒಬ್ಬ ಜೀವಂತ ಮತ್ತೊಬ್ಬ ಕಪ್ಪು ಶ್ಯಾಡೋ. ಪೊಲೀಸರು ಆ ಸ್ಥಳವನ್ನ ಸೀಲ್ ಮಾಡಿದ್ರು, ಆದರೆ ಗಾಳಿ ಇಂದಿಗೂ ಮಂತ್ರದ ಶಬ್ದ ತರುತ್ತದೆ. ರೋಹಿತ್ನ ಚಾನಲ್ನಲ್ಲಿ ಇಂದಿಗೂ ಆ ವಿಡಿಯೋ ಇದೆ. ಕೆಲವರು ರಾತ್ರಿ ನೋಡಿದರೆ ಸ್ಕ್ರೀನ್ ಫ್ಲಿಕ್ಕರ್ ಆಗುತ್ತದೆ ಎಂದು ಹೇಳುತ್ತಾರೆ. ಅದು ಕೇವಲ ಗ್ಲಿಚ್ ಅಲ್ಲ, ಅದು ಆ ವಿಧಿಯ ಎನರ್ಜಿ. ಮಣಿತಂತ್ರಿ ಸತ್ತಿಲ್ಲ. ಅವನ ಆತ್ಮ ಪ್ರತಿ ಬಾರಿ ಹೊಸ ಹೋಸ್ಟನ್ನು ಹುಡುಕುತ್ತಿರುತ್ತದೆ. ಅವನು ಕತ್ತಲೆಯೊಳಗೆ ಬಾಳುತ್ತಾನೆ. ಅವನ ಶಾಪ, ಯಾರು ನನ್ನ ವಿಧಿ ಮುರಿಯುತ್ತಾರೋ ಅವರ ದೇಹ ನನಗೆ ಸೇರುತ್ತದೆ ಅನ್ನೋದು. ರೋಹಿತ್ ಕೇವಲ ಇದರಲ್ಲಿ ಮೊದಲ ಹೋಸ್ಟ್ ಆಗಿದ್ದ. 1 ವರ್ಷ ನಂತರ ಹೊಸ ಬ್ಲಾಗ್ ಚಾನಲ್ ಆರಂಭವಾಯಿತು, ದಿ ಶ್ಯಾಡೋ ಕ್ರೋನಿಕ್ಲ್ಸ್ ಅಂತ. ಆ ಚಾನಲ್ನಲ್ಲಿ ಮೊದಲ ವಿಡಿಯೋನೇ ದಿ ರಿಟರ್ನ್ ಆಫ್ ಮಣಿತಂತ್ರಿ ಅಂತ ಇರುತ್ತೆ. ವಾಯ್ಸ್ ಸೇಮ್ ಆಗಿತ್ತು, ರೋಹಿತ್ನ ವಾಯ್ಸ್, ಆದರೆ ಅವನ ಕಣ್ಣು ಕಪ್ಪಾಗಿದ್ದವು. ಅವನು ಆಡಿದ ಮೊದಲ ಮಾತು ಐ ಆಮ್ ಬ್ಯಾಕ್ ಫ್ರಮ್ ದ ಡಾರ್ಕ್ನೆಸ್ ಅಂತ. ಕಪ್ಪು ತಂತ್ರ ಕೇವಲ ವಿಧಿಯ ಆಟ ಅಲ್ಲ, ಅದು ಆತ್ಮದ ಒಪ್ಪಂದ. ಒಮ್ಮೆ ಅದನ್ನು ತೆರೆದರೆ ಅದರ ಬೆಲೆ ತೆರೆದವರ ಜೀವ. ಶವದ ನೆರಳು ಜೀವಂತವಾಗಿಯೇ ಉಳಿಯುತ್ತದೆ.